ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ರಂಗೋಲಿ ಹಾಕಿದ್ದಾಳೆ. ಇದು ನಮ್ಮ ದೇವ್ರ ಮನೆ, ಇದು ನಮ್ಮ ಮಿಷನ್, ಇದು ಸೈಕಲ್. ಇವತ್ತು ಅಮಾವಾಸ್ಯೆ ಇದರಿಂದ ಸೈಕಲ್ ಪೂಜೆ, ಮಿಷನ್ ಪೂಜೆ ಮಾಡಿದೆ. ಇಲ್ಲಿ ನಮ್ಮ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ದೀಪಾವಳಿ ಅಮಾವಾಸ್ಯೆ. ಇವತ್ತು ನಮ್ಮ ಮನೇಲಿ ಅಮಾವಾಸ್ಯೆ ದಿನ ಈರಣ್ಣನ ಮಾಡ್ತೀವಿ. ನಾವು ಲಕ್ಷ್ಮೀ ಪೂಜೆ ಮಾಡೋದಿಲ್ಲ, ನಮ್ಮ ಮನೇಲಿ ಈರಣ್ಣನ ಪೂಜೆ ಮಾಡ್ತೀವಿ ಬೆಳಿಗ್ಗೆ. ಅದಕ್ಕೆ ಹೇಗೆ ಮಾಡಿದ್ದೀವಿ ಅಂದರೆ, ದೇವ್ರ ಮನೆಯಲ್ಲಿ ಒಂದು ಟವಲನ್ನು ಇಟ್ಬಿಟ್ಟು ಇವತ್ತು ಉಂಡಿ ಇಟ್ಟು ದೇವ್ರ ಪೂಜೆನ ಮಾಡ್ತೀವಿ ಈರಣ್ಣನ ಅಂತೇಳ್ಬಿಟ್ಟು. ತೋರ್ಸಲ್ಲಿ ದೇವ್ರ ಮನೆಯಲ್ಲಿ ನೋಡಿ. ಬಾಯ್. ಈ ರೀತಿ ಪೂಜೆಯನ್ನು ಮಾಡ್ತೀವಿ. ಇದಕ್ಕೆ ನೈವೇದ್ಯ ಏನು ಮಾಡ್ಬೇಕಂದ್ರೆ ಸಜ್ಜಕದ ಹೋಳಿಗೆ ಮಾಡಬೇಕು. ಸಜ್ಜಕದ ಹೋಳಿಗೆ ಮತ್ತು ಈ ಅಕ್ಕಿನಲ್ಲಿ ಹೆಸರು ಬೇಳೆನ ನೆನೆಸ್ಕೊಂಡಿದ್ದೀನಿ, ಯಾಕಂದರೆ ಹೆಸರು ಬೇಳೆ ಹಾಕಿಬಿಟ್ಟು ಅನ್ನನ ಮಾಡಬೇಕು. ಹಾಗೆ ಬದನೆಕಾಯಿ ಪಲ್ಯ ಮತ್ತು ಸಜ್ಜಕದ ಹೋಳಿಗೆ ಇಷ್ಟನ್ನು ಮಾಡಿ ನೈವೇದ್ಯ ಮಾಡಬೇಕು. ಮಾಡ್ತಾಯಿದ್ದೀನಿ ಬಡ ಬಡ. ಇವತ್ತು ಎಷ್ಟು ಬೇಗ ಎದ್ರೂ ರಂಗೋಲಿ ಹಾಕಿ ಇವೆಲ್ಲ ಪೂಜೆ ಮಾಡೋದ್ರೊಳಗಡೆ ತುಂಬಾ ಲೇಟ್ ಆಗೋಯ್ತು. ಇವಾಗ ಟೀ ಮಾಡ್ಕೊಂಡು ಕುಡಿದು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎಲ್ಲ ಪೂಜೆ ಆದಮೇಲೆ ಇವತ್ತು ಅಮಾವಾಸ್ಯೆ ಸಾಯಂಕಾಲ ಮತ್ತೆ ದೀಪ ಹಚ್ಚಿ ಮನೆ ಮುಂದೆಲ್ಲ ಮಣ್ಣಿನ ಹಣತೆಯಲ್ಲಿ ದೀಪನ ಹಚ್ತಾರೆ. ಇದು ಮೊದಲಿಂದ್ರೂ ರೂಢಿ ಇದೆ, ಪದ್ಧತಿ ಇದೆ, ಆಚಾರ. ಇಲ್ಲಿ ನೋಡ್ರಿ, ಈಗ ದೇವ್ರ ಮನೆಯಲ್ಲಿ ಮತ್ತೆ ಕಳಶ ಹಚ್ಚಿಬಿಟ್ಟು ಪೂಜೆ ಹಚ್ಚೈತಿ. ದೀಪ ಎಲ್ಲ ಹಚ್ಚಿ ಉದ್ದಿನ ಕಡ್ಡಿ ಎಲ್ಲ ಬೆಳೆದೈತಿ. ಈಗ ಏನಪ್ಪ ಅಂದ್ರೆ ಹೊರಗಡೆ ಹಚ್ಚಿದ್ದೀವಿ ನೋಡಿ. ಇಲ್ಲಿ ನಾವು ತುಳಸಿ ಕಟ್ಟಿ ಮುಂದೆ ಈ ರೀತಿ ದೀಪನ ಹಚ್ಚಿದ್ದೀವಿ. ಹೊರಗಡೆ ಹಚ್ಚಕ್ಕಿಲ್ಲ, ಮಳೆ ಬಂದುಬಿಡ್ತು. ರಂಗೋಲಿ ಎಲ್ಲ ಹೋಗ್ಬಿಡ್ತು, ಮಳೆ ಬಂದುಬಿಟ್ಟು. ಮಳೆ ಬಂದು ಕಟ್ಟಿ ಎಲ್ಲ ಹಸಿ ಆಗಿಬಿಟ್ಟೈತಿ, ಎಲ್ಲ ಹಸಿ ಆಗಿಬಿಟ್ಟೈತಿ. ಬಾಣ ಹೊಡೆಯೋಕ್ಕೂ ಕೂಡ ಒಂದೊಂದು ಹತ್ತತಾವು. ಅಂದರೆ ನೆಲ ಹಸಿ ಇದೆ, ಆದರೂ ಪರವಾಗಿಲ್ಲ, ಹತ್ತತಾವು. ಮಳೆ ಬರಬಾರ್ದಾಗಿತ್ತು, ಬಂದ್ಬಿಡ್ತು. ಈ ವರ್ಷ ಹೊಸ ಹಣತೆಯನ್ನು ತೊಗೊಂಡಿವಿ. ಹಣತೆಯನ್ನು 5 ದೀಪ ತೊಗೊಂಡಿವಿ, 5 ಹಚ್ಚಿದ್ದೀವಿ ನೋಡಿ. ಇಲ್ಲ ನೋಡಿ, ಈ ರೀತಿ ಹಚ್ಚಿದ್ದೀವಿ. ಈಗ ಇವರೆಲ್ಲರೂ ಇವರು ಬಾಣ ಹಚ್ಚೋಕೆ ಕಾಯಕತ್ತಾರ. ಇವರು ಬಾಣ ನೋಡ್ರಿ, ಇವತ್ತು ಹಚ್ಚೋದಕ್ಕೆ ಇಷ್ಟಿಷ್ಟು ಬಾಣನ ತೊಗೊಂಡಾರ. ಆದ್ರೆ ಅವರು ಬಾಣ ಯಾವ್ಯಾವ ಇದಾವಪ್ಪ ಅಂತಂದ್ರೆ, ಇಲ್ಲಿದ್ದಾವ ಅವರು ಬಾಣ ನೋಡಿ. ಇವರು ಬಾಣ ಯಾವ್ಯಾವ ಇದಾವೆ ಅಂದರೆ, ಫ್ಲವರ್ ಪಾಟ್ ಇದೆ, ಕಿಟ್ಕ್ಯಾಟ್ ಇದೆ, ಇದು ಚುಚ್ಚುರು ಬತ್ತಿ ಇದೆ, ಮತ್ತು ಇದು ಹಗ್ಗದ ಬಾಣ ಇದೆ, ಮತ್ತು ಚಕ್ರ ಬಾಣ ಇದೆ, ಇದೊಂದು ಪಟ್ನ, ಇದು ಕಡ್ಡಿಪಟ್ನ ಚುಚ್ಚುರು ಬತ್ತಿ, ಇದು ಬೆಳ್ಳುಳ್ಳಿ ಬಾಣ ಅಂತ ಅದು ಐತಿ. ಇಷ್ಟೆಲ್ಲ ಬಾಣ ತೊಗೊಂಡಾರ ಇವರು. ಆದರೆ ಇವತ್ತು ಒಂದು ಸ್ವಲ್ಪ ಹಚ್ಚುತ್ತಾರೆ, ಮತ್ತು ನಾಳೆನೂ ಒಂದು ಸ್ವಲ್ಪ ಹಚ್ಚುತ್ತಾರೆ. ಮಮ್ಮಿ ಇವತ್ತು ಹಚ್ಚೋದಕ್ಕೆ ಇವನ್ನೆಲ್ಲ ತಗೊಂಡಾರ ಒಂದೊಂದು ಪೀಸು. ಇಷ್ಟೆಲ್ಲ ತಂದಾರ, ಹಚ್ತಾರೆ ನೋಡ್ರಿ ಈಗ ಒಂದೊಂದೇ. ಇವು ನೋಡ್ರಿ, ನಾವು ಕೆಂಪು ಬಾಣ ತಂದಿದ್ದೀವಿ. ಇವು ನಮ್ಮ ಅಕ್ಕನ ಬಾಣ ನೋಡ್ರಿ. ಇಲ್ಲಿ ಉಕ್ಕಿನಗುಳ್ಳಿ ಇದೆ, ಉಕ್ಕಿನಗುಳ್ಳಿ 2, ಚಕ್ರ ಬಾಣ 2, ಹಗ್ಗದ ಬಾಣ 3, ಚುಚ್ಚುರು ಕಡ್ಡಿ 2 ಇಷ್ಟು ತೊಗೊಂಡು ಹಚ್ಚುತ್ತೇವೆ. ಬನ್ನಿ ನೋಡೋಣ. ಬಾಪ ನೀನು ಹಚ್ಚ ಬಾ. ದೀಪ ಬಾ. ಬಿಡು.
ನಾವು ಈ ರೀತಿಯಾಗಿ ಪಟಾಕಿನ ಸಣ್ಣ ಸಣ್ಣ ಪಟಾಕಿಗಳನ್ನು ಹಚ್ಚಿಬಿಟ್ಟು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವು ಕೂಡ ಸಣ್ಣ ಸಣ್ಣ ಪಟಾಕಿಗಳನ್ನು ಹಚ್ಚಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಸಂತೋಷದಿಂದ. ದೊಡ್ಡ ದೊಡ್ಡ ಪಟಾಕಿಗಳನ್ನು ಹಚ್ಚಿ ಅನಾಹುತಗಳನ್ನು ಮಾಡ್ಕೋಬೇಡಿ. ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಶುಭೋದಯ, ದೀಪಾವಳಿಯ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಬಾಯ್ ಬಾಯ್. ಎಲ್ರಿಗೂ ಕೂಡ ನಮಸ್ಕಾರ. ಇಲ್ಲಿ ನೋಡ್ರಿ.